ನಮಸ್ಕಾರ. ಇದೀಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಏನ್ ಸಂಘರ್ಷ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ. ಎಷ್ಟೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಅಲ್ಲಿ ಆಕಾಶದಲ್ಲಿ ಒಂದಷ್ಟು ಸ್ಫೋಟಕಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಪಟಾಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಆದ್ರೆ ಅದು ನಿಜಾನ ಸುಳ್ಳ ಅಥವಾ ಎಲ್ಲೋ ನಡೆದಿದ್ದನ್ನ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಅದನ್ನ ಪ್ರಚಾರ ಮಾಡ್ತಿದ್ದಾರಾ ಗೊತ್ತಿಲ್ಲ. ಆದ್ರೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಒಂದು ವಾರ್ ನಡೀತಾ ಇರೋದಂತೂ ನಿಜ. ಆದ್ರೆ ಒಂದಷ್ಟು ಜನ ಬೇಕು ಅಂತಲೇ ಜನಕ್ಕೆ ಎದುರಿಸೋಕು ಈ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಯುದ್ಧ ನಡೀತಿರೋದು ನಿಜ. ಬನ್ನಿ ಪಾಯಿಂಟ್ಗೆ ಬಂದ್ಬಿಡೋಣ. ಏನಪ್ಪಾ ನಾನು ಹೇಳಕೊಟ್ಟೆ ಅಂದ್ರೆ, ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ದುಬೈ ವಿಮಾನದಲ್ಲಿ ಸಿಲುಕಿಕೊಂಡಿರುವ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ನಾನು ಮಾತನಾಡಕ್ ಬಂದೆ. ಹೌದು ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು ಇವತ್ತು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ, ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಅವರು ದುಬೈಗೆ ಹೋಗಿರುವಂತಹ ಸಮಯದಲ್ಲಿ ಅಲ್ಲಿ ಒಂದು ಫ್ಲೈಟ್ ರದ್ದಾಗಿರುವಂತಹ ಸಮಯದಲ್ಲಿ ಅಲ್ಲಿ ಸಿಗಾಕೊಳ್ತಾರೆ. ಅದೇ ರೀತಿ ತಮ್ಮ ಜೊತೆಗಿರುವಂತಹ ಒಂದಷ್ಟು ಕನ್ನಡಿಗರನ್ನ ಸೇಫ್ ಮಾಡಿದ್ದಾರೆ. ಜೊತೆಗೆ ಸೇಫ್ ಮಾಡಿದಲ್ಲದೆ ಅವರ ಸಂಬಂಧಿಕರು ಆತಂಕವಾಗಿರ್ತಾರೆ ಅಂತ ಆ ಒಂದು ವಿಡಿಯೋವನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಎಲ್ಲ ಕನ್ನಡಿಗರು ಸೇಫ್ ಆಗಿದ್ದಾರೆ, ತಾವ್ಯಾರು ಭಯ ಪಡುವ ವಿಷಯವಿಲ್ಲ, ಎಲ್ಲರೂ ಆರಾಮಾಗಿದ್ದಾರೆ, ಎಲ್ಲರೂ ಸೇಫ್ ಇದ್ದಾರೆ, ಈ ಜಾಗ ಕೂಡ ಸೇಫ್ ಆಗಿದೆ ಅಂತ ಕೂಡ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಈ ಕಾರಣ ತಮ್ಮ ತಮ್ಮ ಕುಟುಂಬಸ್ಥರು ಇದನ್ನ ನೋಡಿ ತುಂಬಾ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ಸೊ ಅದನ್ನ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಹರಿದಾಡ್ತಾ ಇದೆ ಡ್ರೋನ್ ಪ್ರತಾಪ್ ಅವರ ವಿಡಿಯೋ ಅಂತ. ಹೀಗೆ ಒಂದಷ್ಟು ಡ್ರೋನ್ ಪ್ರತಾಪ್ ಅವರು ಬ್ಯಾಡ್ ಆಗಿ ಕಾಣಿಸ್ಕೊಳ್ತಾ ಇದ್ರು, ಒಂದಷ್ಟು ಕೆಟ್ಟ ಹೆಸರಲ್ಲಿ ಅವರು ಡ್ರೋನ್ ಪ್ರತಾಪ್ ಅವ್ರನ್ನ ಟೀಕಿಸ್ತಾ ಇದ್ರು. ಆದ್ರೆ ಯಾವಾಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೋ ಅವಾಗ ಅಸಂಖ್ಯಾತ ಅಭಿಮಾನಿಗಳನ್ನ ಅವ್ರು ಗಳಿಸ್ತಾರೆ, ಅಸಂಖ್ಯಾತ ಮನವನ್ನ ಅವರು ಗೆಲ್ತಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಡ್ರೋನ್ ಪ್ರತಾಪ್ ಅವರು ಮುಗ್ಧರು ಹೌದು, ಅವರು ಒಂದಷ್ಟು ವರ್ಕ್ಗಳನ್ನ ಮಾಡಿದ್ದಾರೆ. ಆದ್ರೆ ಕೆಲವೊಂದು ಬೇರೆ ಇರೋ ಭಾಷಣಗಳನ್ನ ಕೊಟ್ರು, ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಒಂದಷ್ಟು ಡೋಂಗಿಗಳನ್ನ ಕೊಟ್ರು. ಡೋಂಗಿ ಪ್ರತಾಪ್ ಇದೆಲ್ಲ ಅವಮಾನಗಳನ್ನ ಸಹಿಸಿ ನಾವು ಬಿಗ್ ಬಾಸ್ ಮನೆಗೆ ಹೋಗಿ ಅವರದ್ದು ಈ ಒಂದು ಜೀವನ ನಂದು ಈ ಜೀವನ ಅಲ್ಲ, ನಾನು ಬದುಕಿದ ಹೀಗೆ, ನನ್ನ ಜೀವನ ಶೈಲಿ ಹೀಗಿತ್ತು ಅನ್ನೋದನ್ನ ತೋರಿಸಿಕೊಟ್ಟಂತಹ ಡ್ರೋನ್ ಪ್ರತಾಪ್ ಅವರು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಅವರು ಕೂಡ ದುಬೈಗೆ ತೆರಳುವಂತಹ ಸಮಯದಲ್ಲಿ ವಾಪಸ್ ಬರುವ ಸಮಯದಲ್ಲಿ ಈ ರೀತಿಯಾದಂತಹ ಇರಾನ್ ಇಸ್ರೇಲ್ ಏನು ಒಂದು ಯುದ್ಧ ನಡೀತಾ ಇದೆ ಇದ್ರ ಮಧ್ಯ ಅವ್ರು ಸಿಗಾಕೊಂಡಿರುವಂಥದ್ದು. ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಒಂದು ಸ್ವಲ್ಪ ಟೈಮ್ ಮಟ್ಟಿಗೆ. ಅದನ್ನ ಸಹಕರಿಸಿ ಅಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೆ ಧೈರ್ಯ ತುಂಬಿ ಈ ಒಂದು ಒಳ್ಳೆ ಕೆಲಸವನ್ನ ಮಾಡಿರೋದ್ರಿಂದ ಡ್ರೋನ್ ಪ್ರತಾಪ್ಗೆ ಒಂದೊಳ್ಳೆ ಮೆಚ್ಚುಗೆ ಹೊರ ಬರ್ತಾ ಇದೆ.